आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मः बालानां बोधसिद्धये। ಶ್ರೀಗುರುಭ್ಯೋ ನಮಃ. ಶಕ್ತಿ ವಿಚಾರ ಅಂದರೆ ಶಕ್ತಿ ಅಂದರೆ ಒಂದೊಂದು ಪದಾರ್ಥಕ್ಕೂ ಒಂದೊಂದು ಶಕ್ತಿ ಇದೆ. ಉದಾಹರಣೆಗೆ ಅಗ್ನಿಗೆ ಸುಡುವ ಶಕ್ತಿ, ನೀರಿಗೆ ಶೀತವನ್ನು ಕೊಡುವ ಶಕ್ತಿ ಇದೆ. ಅದೇ ತರ ಶಬ್ದಕ್ಕೆ ಅರ್ಥವನ್ನ ತಿಳಿಸಿಕೊಡುವ ಒಂದು ಶಕ್ತಿ ಇದೆ. ಒಂದೊಂದು ಪದಾರ್ಥಕ್ಕೂ ಒಂದೊಂದು ಶಕ್ತಿ ಇದೆ. ಮಿನಿಮಮ್ ಒಂದಾದ್ರೂ ಇರ್ತದೆ, ಒಂದೇ ಇರಬೇಕು ಅಂತ ಇಲ್ಲ. ಆ ವಿಚಾರವನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಗವಾದಿ ಪದಾನಾಂ ಜಾತಾವೇವ ಶಕ್ತಿ ವಿಶೇಷಣತೆಯ ಜಾತೇಃ ಪ್ರಥಮಂ ಉಪಸ್ಥಿತತ್ವಾತ್. ವ್ಯಕ್ತಿಲಾಭಸ್ತ್ವಪೇಕ್ಷಾತ್ ಇತಿ ಕೇಚಿತ್. ಅಂದರೆ ವಾಚ್ಯ ವಾಚಕ ಸಂಬಂಧವನ್ನ ಶಕ್ತಿ ಅಂತ ಕರೀತಾರೆ. ಶಕ್ತಿ ಅಂದ್ರೆ ಜಾತಾವೇವ ಶಕ್ತಿ. ಶಕ್ತಿ ಅಂದ್ರೆ ಏನು? ವಾಚ್ಯ ವಾಚಕ ಸಂಬಂಧ ಅಂತ. ಅದೇ ಈ ಪದಕ್ಕೆ ಈ ಒಂದು ಅರ್ಥ ಹಾಗೆ ಅಂತ ಏನು ಸಂಬಂಧ ಇದೆ ಅದನ್ನ ಶಕ್ತಿ ಅಂತ ಕರೀತಾರೆ. ಆ ಸಂಬಂಧಕ್ಕೆ ಶಕ್ತಿ ಅಂತ ಹೇಳ್ತಾರೆ. ಶಬ್ದ ವಾಚಕ, ಅರ್ಥ ಅದು ವಾಚ್ಯ ಹಾಗೆ ಅಂತ. ಶಬ್ದವಾಚಕ ಅಂದ್ರೆ ಶಬ್ದ ಯಾವ ಅರ್ಥವನ್ನ ತಿಳಿಸಿಕೊಡುತ್ತದೋ ಅದು ವಾಚ್ಯ ಹಾಗೆ ಅಂತ. ಉದಾಹರಣೆಗೆ ಘಟ, ಘಟ ಅಂತ ಶಬ್ದ ಅದು ವಾಚಕ. ಕಂಬುಗ್ರೀವತ್ವ ಅಂದ್ರೆ ಕುತ್ತಿಗೆ ಅದು ಶಂಖದಂತೆ ಇರುತ್ತದೆ ನೋಡಿ, ಅದನ್ನ ಆ ಧರ್ಮ ಎಲ್ಲಿದೆಯೋ ಅದನ್ನ ಘಟ ಅಂತ ಕರಿತೀವಿ. ಅದರಿಂದ ಅದು ವಾಚ್ಯ, ವಕ್ತುಂ ಯೋಗ್ಯ ವಾಚ್ಯ ಹಾಗೆ ಅಂತ. ಈ ರೀತಿಯಾಗಿ ವಾಚ್ಯವಾಚಕ ಸಂಬಂಧ ಶಕ್ತಿ ಹಾಗೆ ಅಂತ. ಈಗ ನೋಡಿ, ಗೋತ್ವ ಯಾವುದರಲ್ಲಿದೆಯೋ ಅದು ಗೋ. ಮನುಷ್ಯತ್ವ ಯಾರಲ್ಲಿ ಇದೆಯೋ ಅವರು ಮನುಷ್ಯರು. ಮನುಷ್ಯರು ಅಂತ ಇವ್ರನ್ನ ಕರಿತೀವಿ. ಯಾಕೆ? ಮನುಷ್ಯತ್ವ ಇದೆ. ಪುಸ್ತಕ ಅಂತ ಕರಿತೀವಿ. ಯಾಕೆ? ಪುಸ್ತಕತ್ವ ಇದೆ. ಅದೇ ತರ ಗೋವು ಅಂತ ಕರಿತೀವಿ. ಯಾಕೆ? ಗೋವು ಎನ್ನುವ ಶಬ್ದದಿಂದ ಕರಿತೀವಿ. ಯಾಕೆ? ಗೋತ್ವ ಇದೆ ಅಲ್ಲಿ. ಎಲ್ಲಿ ಗೋತ್ವ ಇದೆಯೋ ಅದನ್ನ ಗೋವು ಅಂತ ಕರಿತೀವಿ. ಈ ಗೋತ್ವವನ್ನ ಏನ್ ಕರೀತಾರೆ? ಜಾತಿ ಅಂತ ಕರೀತಾರೆ. ಯಾಕೆ? ಎಲ್ಲಾ ಗೋವಿನಲ್ಲಿ ಇರುತ್ತದೆ ಅದು. ಎಲ್ಲಾ ಗೋವಿನಲ್ಲೂ ಗೋತ್ವ ಇದೆ. ಅದರಿಂದ ಸೇಮ್ ಇರಲ್ಲ, ಗೋತ್ವ ಸ್ವಲ್ಪ ವ್ಯತ್ಯಾಸ ಇರುತ್ತದೆ, ಆದರೂ ಸದೃಶವಾಗಿ ಇರುತ್ತದೆ. ಆ ಸದೃಶ್ಯವನ್ನು ಇಟ್ಟುಕೊಂಡು ನಾವು ಎಲ್ಲದೂ ಒಂದೇ ಜಾತಿ ಅಂತ ಅಷ್ಟೇ ಹೇಳ್ತೀವಿ. ಈ ಜಾತಿ ಅಂದ್ರೆ ಜೀವ ಪ್ರಭೇದಕ್ಕೆ ಪ್ರಭೇದ ಅಂತಾರೆ, ಬೇರೆ ಏನಾದ್ರು ಅರ್ಥ ಇದೆ ಗುರುಗಳೇ? ಜಾತಿ ಅಂದ್ರೆ ಒಂದು ಕಾಮನ್ ಪ್ರಾಪರ್ಟಿ ಎಲ್ಲಿ ಇದೆಯೋ ಅದನ್ನೆಲ್ಲ ಒಂದು ಜಾತಿ ಅಂತ ಕರಿತೀವಿ. ಈಗ ಅದನ್ನೇ ಹೇಳಿದ್ದೆ. ಈಗ ಗೋತ್ವ ಎಲ್ಲ ಗೋವಿನಲ್ಲೂ ಇದೆ, ಅದರಿಂದ ಗೋತ್ವ ಎನ್ನುವುದು ಒಂದು ಜಾತಿ. ಈಗ ಬ್ರಾಹ್ಮಣತ್ವ ಅನೇಕ ಜನರಲ್ಲಿ ಇದೆ. ಶಾಸ್ತ್ರ ಮೂಲಕ ವೇದಗಳನ್ನ ತಿಳಿಯುವವರು ಹಾಗೆಂಬ ಅರ್ಥದಲ್ಲಿ ಬರುತ್ತದೆ. ಅಥವಾ ವೇದೋಕ್ತ ಕರ್ಮಗಳನ್ನ ತಿಳಿದು ಆಚರಣೆ ಮಾಡುವವರು ಹಾಗೆ ಅಂತ ಬ್ರಾಹ್ಮಣ ಅಂತ. ಆ ಬ್ರಾಹ್ಮಣತ್ವ, ಬ್ರಾಹ್ಮಣ ಅಂತ ಯಾರನ್ನ ಕರಿತೀವಿ? ಬ್ರಾಹ್ಮಣತ್ವ ಯಾರಲ್ಲಿದೆಯೋ ಆ ಬ್ರಾಹ್ಮಣತ್ವ ಎನ್ನುವುದು ಕಾಮನ್ ಪ್ರಾಪರ್ಟಿ. ಅದು ಒಬ್ಬರಲ್ಲಿ ಅಂತ ಇರಲ್ಲ, ತುಂಬಾ ಜನರಲ್ಲಿ ಇದೆ. ಅದರಿಂದ ಅದನ್ನ ಜಾತಿ ಅಂತ ಕರಿತೀವಿ. ಸೊ ಆ ಧರ್ಮ ಯಾರಲ್ಲಿ ಇದೆಯೋ ಅವರೆಲ್ಲ ಆ ಜಾತಿ ಯಾವುದು ಅಂತ. ಈಗ ನೋಡು, ಕಾಗೆ ಅಂತ ಒಂದು ಜಾತಿ. ಯಾಕೆ? ಕಾಕತ್ವ ಅನೇಕ ಕಾಗೆಗಳಲ್ಲಿ ಇದೆ, ಅದರಿಂದ ಕಾಕ ಅಂತ ಒಂದು ಜಾತಿ, ಕಾಕ ಜಾತಿ ಆತ. ಈ ರೀತಿಯಾಗಿ ನೋಡಿ, ಗವಾದಿ ಪದಾನಾಂ ಜಾತಾವೇವ ಶಕ್ತಿ. ಈ ಗೋವು ಮುಂತಾದ ಪದ ಅದಕ್ಕೆ ಶಕ್ತಿ.
ಅದು ಯಾವ್ದನ್ನ ತಿಳಿಸ್ತದೆ? ಹಾಗೆಂದ್ರೆ ಜಾತಿಯನ್ನೇ ತಿಳಿಸ್ತದೆ ಅಂತ ಕೆಲವರು. ಜಾತಿ ಅಂದ್ರೆ ಗೋವಿನ ಜಾತಿ ಯಾವುದು? ಗೋತ್ವ. ಗೋವಿನ ಜಾತಿ ಗೋತ್ವ. ಅದರಿಂದ ಗೋವು ಎನ್ನುವ ಶಬ್ದ ಯಾವ್ದನ್ನ ತಿಳಿಸಿಕೊಡುತ್ತದೆ? ಗೋತ್ವ ಜಾತಿಯನ್ನು ತಿಳಿಸಿಕೊಡುತ್ತದೆ ಹಾಗೆ ಅಂತ. ಯಾಕೆ? ವಿಶೇಷಣತೆಯ ಜಾತೇಹೇ ಪ್ರಥಮಂ ಉಪಸ್ಥಿತತ್ವಾತ್. ಅದು ವಿಶೇಷಣವಾಗಿ ಅಂದ್ರೆ ಅಬ್ಜೆಕ್ಟಿವ್ ಅಂತ ನಾವೇನ್ ಹೇಳ್ತೀವಿ, ಅದು ಕೇಳಿದ ಕೂಡಲೇ ಅದೇ ಮೊದಲು ಬರ್ತದೆ ನಮಗೆ. ಅದರಿಂದ ಆ ಜಾತಿಯನ್ನೇ ಆ ಗೋವು ಎನ್ನುವ ಶಬ್ದ ಹೇಳುತ್ತದೆ. ಅಂದ್ರೆ ಒಟ್ಟು ಶಕ್ತಿ ಎಲ್ಲಿದೆ? ಆ ಪದಾರ್ಥದ ಜಾತಿಯಲ್ಲಿ ಇದೆ ಹಾಗೆ ಅಂತ ಹೇಳ್ತಾರೆ. ಇನ್ನು ಕೆಲವರು ವ್ಯಕ್ತಿಯಲ್ಲೇ ಇದೆ ಹಾಗೆ ಅಂತ ನೋಡಿ. ವ್ಯಕ್ತಿ ಲಾಭಸ್ತ್ವಪೇ ತು ಅಪೇಕ್ಷಾ ತಿಥಿ ಕೇಚಿತ್. ಕೆಲವರು ಏನ್ ಹೇಳ್ತಾರೆ, ಗೋವು ಎನ್ನುವ ಶಬ್ದ ಅದು ಜಾತಿಯನ್ನೇ ಹೇಳೋದಲ್ಲ, ಆ ವ್ಯಕ್ತಿಯನ್ನೇ ಹೇಳೋದು, ಪದಾರ್ಥವನ್ನೇ ಹೇಳೋದು ಹಾಗೆ. ಸ್ಪೆಸಿಫಿಕ್ ಅನಿಮಲ್. ಈಗ ಗೋವು ಅಂದ್ರೆ ಅದು ಆ ವ್ಯಕ್ತಿ ಅನಿಮಲ್ ಅನ್ನೇ ಹೇಳೋದು ಅಂತ ಅರ್ಥ, ಹೊರತು ಧರ್ಮವನ್ನು ಹೇಳೋದು, ಜಾತಿಯನ್ನು ಹೇಳೋದು ಅಲ್ಲ ಹಾಗೆ ಅಂತ ಆ ರೀತಿಯಾಗಿ ಕೆಲವರು ಹೇಳ್ತಾರೆ. ಈಗ ಗೋವು ಎನ್ನುವ ಶಬ್ದ ಅದರ ಅರ್ಥ ಏನು ಹಾಗೆಂದ್ರೆ, ಕೆಲವರು ಗೋತ್ವ ಅಂತ ಜಾತಿಯನ್ನ ಹೇಳ್ತಾರೆ, ಕೆಲವು ಆ ವ್ಯಕ್ತಿ ಲಾಭ ಅಂತ ವ್ಯಕ್ತಿಯನ್ನೇ ಹೇಳ್ಬಿಡ್ತಾರೆ. ಒಟ್ಟು ಆ ಶಬ್ದ ಅವ್ರನ್ನ ಕನ್ವೆ ಮಾಡ್ತದೆ ಹಾಗೆ ಅಂತ ಅರ್ಥ. ಈಗ ಅದೇ ಆ ಶಬ್ದ ಯಾರನ್ನ ಕನ್ವೆ ಮಾಡ್ತದೆ ಅಂದ ಮೇಲೆ ಒಂದು ಡಿಸ್ಕಷನ್ ಇದು. ಜಾತಿ ಅಥವಾ ವಸ್ತುವಲ್ಲ ಅಂತ. ಜಾತಿಯ ವಸ್ತುವ, ಜಾತಿ ಅಂತ ಕೆಲವರು, ವಸ್ತು ಅಂತ ಕೆಲವರು. ಇದೆಲ್ಲ ಪೂರ್ವ ಪಕ್ಷ ಸಿದ್ಧಾಂತ ಏನಂತ ಮುಂದೆ ಬರ್ತದೆ ಅದು. ಜಾತಿ ವಿಶಿಷ್ಟ ವ್ಯಕ್ತಯ ವಾಚ್ಯಾ ಅತ್ರ ಜಾತಿ ಶಬ್ದ ಶಬ್ದ ಪ್ರವೃತ್ತಿ ನಿಮಿತ್ತಪರಃ ತಥಾ ಚ ಆಕಾಶಾದಯಃ ಸರ್ವೇ ಅಪಿ ಶಬ್ದಾಃ ಪ್ರವೃತ್ತಿ ನಿಮಿತ್ತ ವಿಶಿಷ್ಟ ವಸ್ತುವಾಚಿನಃ ಇತಿ ಅಪರೇ. ಇನ್ನು ಕೆಲವರು ಏನ್ ಹೇಳ್ತಾರೆ ಹಾಗೆಂದ್ರೆ, ಜಾತಿ ಮತ್ತು ಜಾತಿಯಿಂದ ಕೂಡಿದವಾದ ವ್ಯಕ್ತಿ ಇದೆರಡರಲ್ಲೂ ಕೂಡ ಶಕ್ತಿ ಅಂತ ಕೆಲವರು. ಜಾತಿ ವಿಶಿಷ್ಟ ವ್ಯಕ್ತಯ, ಕೆಲವರು ಜಾತಿಯನ್ನ ಶಬ್ದ ಜಾತಿಯನ್ನ ಹೇಳ್ತದೆ ಅಂತ, ಕೆಲವರು ಶಬ್ದ ಆ ವ್ಯಕ್ತಿಯನ್ನು ಹೇಳ್ತದೆ ಹಾಗೆ ಅಂತ. ಇನ್ನು ಕೆಲವರು ಎರಡನ್ನೂ ಹೇಳ್ತದೆ, ವ್ಯಕ್ತಿಯನ್ನು ಹೇಳ್ತದೆ, ಜಾತಿಯನ್ನು ಹೇಳ್ತದೆ ಹಾಗೆ ಅಂತ ಕೆಲವರು. ಈ ಜಾತಿ ಶಬ್ದವು ಪ್ರವೃತ್ತಿ ನಿಮಿತ್ತ ಪರ ಹಾಗೆ ಅಂತ ಹೇಳ್ತಾರೆ. ಪ್ರವೃತ್ತಿ ನಿಮಿತ್ತ ಅಂದ್ರೆ ಏನು? ಆ ಶಬ್ದ ಆ ಪದಾರ್ಥವನ್ನ ಯಾಕೆ ಹೇಳ್ತದೆ? ಉದಾಹರಣೆಗೆ ಇದೆ ಗೋತ್ವ, ಆ ಗೋವು ಹಾಗೆ ಅಂತ. ಅದನ್ನ ಯಾಕೆ ನಾವು ಗೋವು ಅಂತ ಕರಿತೀವಿ ಹಾಗೆಂದ್ರೆ, ಆ ಶಬ್ದದ ಪ್ರವೃತ್ತಿ ನಿಮಿತ್ತ ಎಲ್ಲಿದೆ ಅಂತ ನೋಡ್ಬೇಕು. ನೋಡಿ, ಆ ಶಬ್ದ ಪ್ರವೃತ್ತಿ ನಿಮಿತ್ತ ಅಂದ್ರೆ ಕಾರಣ, ರೀಸನ್ ಅಂತ ಅರ್ಥ. ಆ ಶಬ್ದ ಆ ವ್ಯಕ್ತಿಯಲ್ಲಿ ಅಥವಾ ಪದಾರ್ಥದಲ್ಲಿ ಬರೋದಕ್ಕೆ ಏನು ಕಾರಣ ಹಾಗೆ ಅಂತ. ಆ ಕಾರಣ ಇರುವುದರಿಂದ ಆ ಶಬ್ದವನ್ನ, ಆ ಶಬ್ದದಿಂದ ಆ ಪದಾರ್ಥವನ್ನ ಹೇಳ್ತೀವಿ. ಉದಾಹರಣೆಗೆ ಇಂದ್ರ ಅಂತ ತಗೊಳ್ಳಿ. ಇಂದ್ರ ಅಂದ್ರೆ ಏನ್ ಅರ್ಥ? ಇದಿ ಐಶ್ವರ್ಯೆ ಅಂತ ಧಾತು. ಒಡೆತನ, ಓನರ್ಶಿಪ್ ಉಳ್ಳ ಒಡೆಯ. ಯಾರು ಒಡೆಯನೋ ಅವನನ್ನ ಇಂದ್ರ ಅಂತ ಕರೆಯೋದು. ನೋಡಿ, ಮನೆಯ ಒಡೆಯ ಒಬ್ಬ ಇರ್ತಾನೆ, ಅವನನ್ನು ಕೂಡ ಇಂದ್ರ ಅಂತ ಕರಿಬಹುದು. ಯಾಕೆ? ಆ ಶಬ್ದದ ಪ್ರವೃತ್ತಿ ನಿಮಿತ್ತ. ನೋಡಿ, ಇಂದ್ರಾಂಬ ಶಬ್ದ ಅದೇನು ಸೂಚನೆ ಮಾಡುತ್ತದೆ? ಒಡೆತನ, ಒಡೆತನವನ್ನ ಸೂಚನೆ ಮಾಡ್ತಾ ಇದೆ. ಆ ಒಡೆತನ ಯಾರ್ಯಾರಲ್ಲಿ, ಅದು ಜಾತಿ ಹೌದು, ಯಾರ್ಯಾರಲ್ಲಿ ಇದೆಯೋ ಅವ್ರನ್ನೆಲ್ಲ ಇಂದ್ರ ಅಂತ ಕರಿಬಹುದು. ಇದನ್ನ ಏನ್ ಕರೀತಾರೆ? ಪ್ರವೃತ್ತಿ ನಿಮಿತ್ತ ಪರ, ಪ್ರವೃತ್ತಿ ನಿಮಿತ್ತ ಧರ್ಮ ಅಂತ ಕರೀತಾರೆ. ಪ್ರವೃತ್ತಿ ನಿಮಿತ್ತ ಅಂದ್ರೆ ಏನು? ಆ ಶಬ್ದ ಪ್ರವೃತ್ತವಾಯಿತು, ಈ ಶಬ್ದದಿಂದ ನಾವು ಇವ್ರನ್ನ ಕರೆಯೋಣ ಅಂತ ಅದು ಪ್ರವೃತ್ತವಾಯ್ತು, ಅದು ಹೊರಟಿತ್ತು. ಯಾಕೆ? ಆ ಶಬ್ದ ಪ್ರವೃತ್ತಿಯಾದದ್ದು ನಿಮಿತ್ತದಿಂದ. ಏನ್ ನಿಮಿತ್ತ? ಅಲ್ಲಿ ಒಡೆತನ ಇದೆ, ಆ ಪದಾರ್ಥದಲ್ಲಿ ಆ ಸಂಬಂಧ ಇದೆ, ಅದರಿಂದ ಆ ಶಬ್ದ ಅವನನ್ನ ಹೇಳುತ್ತದೆ ಹಾಗೆ ಅಂತ. ಅದನ್ನ ಪ್ರವೃತ್ತಿ ನಿಮಿತ್ತ ಧರ್ಮ, ಪ್ರವೃತ್ತಿ ನಿಮಿತ್ತ ಪರ ಅಂತ ಹೇಳ್ತೀವಿ ಅದನ್ನ.
ಹ್ಮ್ ಅದರಿಂದ ತಥಾ ಚ ಆಕಾಶಾದಯಃ ಸರ್ವೇಪಿ ಶಬ್ದಾಃ ಪ್ರವೃತ್ತಿ ನಿಮಿತ್ತಿ ವಿಶಿಷ್ಟ ವಸ್ತುವಾಚಿನಃ. ಆಕಾಶಾದಿ ಎಲ್ಲಾ ಶಬ್ದವೂ ಕೂಡ ಏನೋ ಒಂದು ಅರ್ಥ ಇದೆ, ಆ ಅರ್ಥ ಇರುವುದರಿಂದ ಆ ಪದಾರ್ಥದಲ್ಲಿ ಇದೆ, ಅದರಿಂದ ಆ ವಸ್ತುವನ್ನ ಆ ಶಬ್ದದಿಂದ ಕರಿತೀವಿ ಹಾಗೆ ಅಂತ. ಈಗ ಇಂದ್ರ ಒಡೆತನ ಯಾರಲ್ಲಿ ಇದೆಯೋ ಅವ್ರನ್ನ ಇಂದ್ರ ಅಂತ ಕರಿತೀವಿ. ಅದು ಒಂದು ಮನೆಯಾಗಿರ್ಲಿ, 3 ಲೋಕ ಆಗಿದೆ ನೋಡಿ. ಮುಖ್ಯವಾಗಿ ಒಡೆತನ ಯಾರಲ್ಲಿ ಬಂತು? ಪರಮಾತ್ಮನಲ್ಲೇ ಬಂತು ನೋಡಿ. ಒಂದು ಮನೆಯ ಒಡೆಯ ಇಂದ್ರ, 3 ಲೋಕದ ಒಡೆಯ ಇಂದ್ರ, ಮತ್ತು 14 ಲೋಕದ ಒಡೆಯ ಬ್ರಹ್ಮದೇವರು, ಅವರು ಇಂದ್ರ, ಮತ್ತು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ, ಅವನು ಇಂದ್ರ. ಅದರಿಂದ ಒಂದು ಶಬ್ದ ಮುಖ್ಯವಾಗಿ ಯಾರಲ್ಲಿ ಹೊರಡುತ್ತದೆ, ಯಾರನ್ನ ತಿಳಿಸಿಕೊಡುತ್ತದೆ? ಪರಮಾತ್ಮನನ್ನೇ ಹಂಗ ನೋಡಕ್ ಹೋದ್ರೆ. ಯಾಕೆ? ಆ ಅರ್ಥ ಚೆನ್ನಾಗಿ ಕೂಡೋದು ಯಾರಲ್ಲಿ? ಸರ್ವಶಬ್ದ ವಾಚ್ಯ ಪರಮಾತ್ಮ ಕೂಡುತ್ತದೆ ಹಾಗೆ ಅಂತ. ಅದನ್ನ ಪ್ರವೃತ್ತಿ ನಿಮಿತ್ತ. ಅದರಿಂದ ಆಕಾಶಾದಿ ಎಲ್ಲವೂ ಕೂಡ ಒಂದು ಪ್ರವೃತ್ತಿ ನಿಮಿತ್ತ, ಒಂದು ಧರ್ಮ ಇದೆ. ಆ ಧರ್ಮ ಆ ಪದಾರ್ಥದಲ್ಲಿ ಇರುವುದರಿಂದ, ಚೆನ್ನಾಗಿ ಕೂಡಿರುವುದರಿಂದ ಆ ಶಬ್ದದಿಂದ ಆ ಪದಾರ್ಥವನ್ನ ಕರಿತೀವಿ. ಅದರಿಂದ ಕೆಲವರು ಆ ರೀತಿಯಾಗಿ ಹೇಳ್ತಾರೆ. ಎರಡನ್ನು ಕೂಡ ಹೇಳಬೇಕು ಹಾಗೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.